ಬಂಗಾರಪೇಟೆನಿಂದ ಕೋಲಾರಮ್ಮ ಆಶೀರ್ವಾದ ತಾಯಿದು ನಮ್ಮ ಬಾಬಾ ಕುತುಬ್ಗಿರಿ ದರ್ಬಾರ್ನಲ್ಲಿ ಭಿಕ್ಷಾ ಕೇಳೋದಕ್ಕೆ ಬಂದಿದ್ದೀನಿ. ಬಾಬಾಯ ಹಬ್ಬ ಎಲ್ಲರಿಗೆ ಶುಭಾಶಯಗಳು. ಈ ಹಬ್ಬ ಹಿಂದೂ ಮುಸಲ್ಮಾನ್ಗೆ ಸೇರಿದ ಹಬ್ಬ. ವಿಶೇಷವಾಗಿ ಬಾಬಾ ಕುತುಬ್ಗಿರಿ ದರ್ಬಾರು, ಶಾಬಾದ್ ಕಲಂದರ್ ದರ್ಗಾ ಮತ್ತೆ ನಮ್ಮ ಕೋಲಾರಮ್ಮ ದರ್ಗಾ ಮತ್ತೆ ಆಶೀರ್ವಾದ ತಕೊಂಡು ಎಲ್ಲರಿಗೆ ಒಳ್ಳೇದಾಗ್ಲಿ. ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಬೆಳೆ ಮಾಡ್ತಾ ಇರೋದು ಸರಿಯಾಗಿ ರೇಟ್ ಇಲ್ಲ. ಬಾಬಾಯ ಹಬ್ಬ ಮೊಹರಂ ಶುರು ಆಗ್ತಾ ಇದೆ. ಅದರಿಂದ ಪ್ರೀತಿ, ವಿಶ್ವಾಸ, ಭಕ್ತಿನಿಂದ, ಒಗ್ಗಟ್ಟಿನಿಂದ ದೇಶಕ್ಕೆ ಗಟ್ಟಿ ಭದ್ರ ಮಾಡಿ ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಕಳ್ಕಳಿಂದ ಕೇಳ್ಕೊತಾ ಇದ್ದೀನಿ. ಈ ನಮ್ಮ ಭಾರತ ದೇಶಕ್ಕೆ ಅನ್ನದಾತ ಪ್ರಭು ಅಂದ್ರೆ ರೈತರು. ರೈತರು ಬೆಳೆ ಮಾಡೋದು ಒಬ್ಬರು ತಿನ್ನೋದಿಲ್ಲ, ಎಲ್ಲರಿಗೂ ತಿನ್ನೋದು ಪದಾರ್ಥ. ಅದರಿಂದ ಮಾವಿನಕಾಯಿಗೆ ಹೋದ ತಕ್ಷಣ ರೇಟ್ ಇಲ್ಲ. ಸುಮಾರು ಜನ 21 ಜನ ಮೇಲೆ ಹಾರ್ಟ್ ಅಟ್ಯಾಕ್ ನಲ್ಲಿ ತೀರ್ಕೊಂಡಿದ್ದಾರೆ. ಈ ವರ್ಷನೂ ರೇಟ್ ಇಲ್ಲ ಮಾವಿನಕಾಯಿಗೆ. ಸುಮಾರು ಜನ ತುಂಬಾ ನೋವು ತಿಂತಾ ಇದ್ದಾರೆ. ಕೇಂದ್ರ ಸರ್ಕಾರ ಆಗ್ಲಿ, ಕರ್ನಾಟಕ ಸರ್ಕಾರ ಆಗ್ಲಿ, ರೈತರಿಗೆ ನೀವು ಎಷ್ಟು ಅನುಕೂಲ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ, ದೇಶ ಗಟ್ಟಿ ಭದ್ರ ಆಗ್ತದೆ. ಇಡೀ ಪ್ರಪಂಚನಲ್ಲಿ ನಮ್ಮ ಭಾರತ ದೇಶ ತಾಯಿ ನಾಡು ಅಂದ್ರೆ ನಮ್ಮ ದೇಶ. ನಾವು ಭಾರತ ದೇಶದಲ್ಲಿ ಹುಟ್ಟಿರೋದು ನಮ್ದು ಅದೃಷ್ಟ. ಅದರಿಂದ ಕಳ್ಕಳಿನ ಮನವಿ ಮಾಡ್ತಾ ಇದ್ದೀನಿ. ದೇಶ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿ, ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನೀವು ಹೊರಗಡೆ ಬಂದ್ರೆ ಬಾಯಿನಲ್ಲಿ ಬರೋದಕ್ಕೆ ಕೆಲಸ ಮಾಡಬೇಡಿ. ಯಾವತ್ತಷ್ಟೇ ದೇಶ ಮುಂದಕ್ಕೆ ಹೋಗ್ಬೇಕು, ದೇಶ ಗಟ್ಟಿ ಭದ್ರ ಆಗ್ಬೇಕು. ನಮಸ್ಕಾರ.